ಹೆಲೋ ಸ್ಟೂಡೆಂಟ್ಸ್. ಸೊ ಈಗ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ 2024ನೇ ಸಾಲಿನಲ್ಲಿ ನೀಟ್ ಪರೀಕ್ಷೆಯನ್ನ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 3 ways ಟು ಗೆಟ್ ಮೆಡಿಕಲ್ ಸೀಟ್ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಅಂತಂದ್ರೆ 3 ದಾರಿಗಳಿದೆ. ಸೊ ಅದ್ರ ಮುಖಾಂತರ ನೀವು ಮೆಡಿಕಲ್ ಸೀಟನ್ನ ಪಡ್ಕೋಬಹುದಾಗಿರುತ್ತೆ. ಸೊ ಪ್ರತಿಯೊಂದು ದಾರಿಯ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂತಾ ಹೋಗೋಣ. ಸೊ ಮೊದಲಿಗೆ ಸ್ಟೇಟ್ ಕೌನ್ಸಿಲಿಂಗ್ ಇದನ್ನ ನಮ್ಮ ಕೆಯವರು ಕಂಡಕ್ಟ್ ಮಾಡ್ತಾರೆ. ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲೂ ಸಹ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನ ಪಡ್ಕೋಬಹುದಾಗಿರುತ್ತೆ. ಓಕೆನಾ, ಸೀಟ್ ಸಿಕ್ಕಿದ್ರು ಸಹ ನೀವು ಕರ್ನಾಟಕದಲ್ಲಿರ್ತಕ್ಕಂತಹ ಕಾಲೇಜಸ್ ಅಲ್ಲಿ ನೀವು ಮೆಡಿಕಲ್ ಅಲ್ಲಿ ಸೀಟನ್ನ ಪಡ್ಕೋಬಹುದಾಗಿರುತ್ತೆ. ಮೆಡಿಸಿನ್ ಅನ್ನ ಕರ್ನಾಟಕದಲ್ಲಿ ನೀವು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇದನ್ನು ನಮ್ಮ ಕೆಯವರು ಕಂಡಕ್ಟ್ ಮಾಡಲಾಗಿದೆ. ಪ್ರೈವೇಟ್ ಸೀಟ್ಸ್ಗಳು ಸಹ ಇರುತ್ತೆ, ಬಟ್ ಪರ್ ಇಯರ್ಗೆ 20 lakhs ಖರ್ಚಾಗ್ಬೋದು. ಓಕೆನಾ, ಸೊ ಮಿನಿಮಮ್ ಅಂತ ತಿಳ್ಕೊಳ್ಳಿ, ಒಂದು 20 ಲಕ್ಷ ಮಿನಿಮಮ್ ಖರ್ಚಾಗುತ್ತೆ. ಮ್ಯಾಕ್ಸಿಮಮ್ ಒಂದು 30 lakhs ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ MCC ಕೌನ್ಸಿಲಿಂಗ್, ಆಲ್ ಇಂಡಿಯಾ ಲೆವೆಲಲ್ಲಿ MCC ಕೌನ್ಸಿಲಿಂಗ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ ನಿಮಗೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಿಮಗೆ ಸೀಟನ್ನು ಅಲಾಟ್ ಮಾಡಬಹುದಾಗಿರುತ್ತೆ. ನೀವು ಅಲ್ಲಿ ಹೋಗಿ ನಿಮ್ಮ ಮೆಡಿಸಿನ್ ಅನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಥರ್ಡ್ ಒಂದು ಬಂದರೆ ಅಬ್ರಾಡ್, ಅಂತಂದರೆ ಫಾರಿನಲ್ಲಿ ನೀವು ನಿಮ್ಮ ಮೆಡಿಸಿನ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದಾಗಿರುತ್ತೆ ಏಜೆಂಟ್ಗಳ ಮುಖಾಂತರ. ಓಕೆನಾ, ಬಟ್ ನೀವೇನಾದರೂ ಫಾರಿನಲ್ಲಿ ನಿಮ್ಮ ಮೆಡಿಸಿನ್ ಅನ್ನ ಕಂಪ್ಲೀಟ್ ಮಾಡ್ತಿದ್ದೀರಾ ಅಂತಿದ್ರೆ, ನಿಮ್ಮ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ ನಂತರ ಇಂಡಿಯಾಗೆ ಬರ್ತಿರಲ್ವಾ, ಸೊ ಆಗ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಈ 3 ways ಇರುತ್ತೆ ನೀವು ನಿಮ್ಮ ಮೆಡಿಕಲ್ ಸೀಟನ್ನು ಪಡ್ಕೊಳ್ಳೋದಕ್ಕೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Thanks for watching. Call the best. Thank you. Bye.